ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್. ನಾನು ಇವತ್ತಿನ ಟಾಪಿಕ್ ತೊಗೊಂಡಿದ್ದು ಗೃಹಲಕ್ಷ್ಮಿಯ ಸಾಲ ಸೌಲಭ್ಯದ ಬಗ್ಗೆ. ಇದನ್ನು ತುಂಬ ಒತ್ತಾಯದ ಮೇಲೆ ಹೇಳಲ್ಲ, ನಾನು ಸ್ವಲ್ಪ ವಿಡಿಯೋದನ್ನೇ ಮಾಡ್ತಾಯಿದ್ದೀನಿ. ಗೃಹಲಕ್ಷ್ಮಿ ಸಾಲ ಸೌಲಭ್ಯದ ಬಗ್ಗೆ 30ರಿಂದ 3 ಲಕ್ಷದವರೆಗೆ ಲೋನ್ಗಳನ್ನು ಕೊಡ್ತಾರೆ. ಇದನ್ನು ಯಾವ ಮಹಿಳೆಯರಿಗೆ ಕೊಡ್ತಾರೆ ಅಂದರೆ, ಇಂಡಿವಿಜುವಲ್ ಏನಾದರೂ ಹೈನುಗಾರಿಕೆ ಮತ್ತು ಕುರಿ ಸಾಗಾಣಿಕೆ ಮತ್ತು ಅಂಗಡಿ ವ್ಯಾಪಾರದ ಬಗ್ಗೆ, ಹೊಲಕ್ಕೆ ಅಂದೆ ಬಂಗಾರ ಆಸ್ತಿ ಅಂತ ತೊಗೊಳಕ್ಕೆ ಅಂತ ಕೊಡಲ್ಲ. ಇದನ್ನು ಯಾವುದಾದ್ರೂ ವ್ಯಾಪಾರ ಮತ್ತು ಏನಾದರೂ ಮಾಡ್ತಾಯಿದ್ರೆ ಅಂದರೆ ತಿಂಗಳು 200 ರೂಪಾಯಿ ಹಂಗೆ ಕಂತು ಕಟ್ಟಬೇಕಾಗತ್ತೆ. ಇದು ಒಂದು ಗೃಹಲಕ್ಷ್ಮಿ ಸಾಲ ಸೌಲಭ್ಯಕ್ಕೆ ತಗೊಳ್ಳೋದಕ್ಕೆ ನಮಗೆ ಬೇಕಾಗಿರೋ ಖರ್ಚು ವೆಚ್ಚ 2,000 ರೂಪಾಯಿ ಬರುತ್ತೆ. ನಮಗೆ 3 ತಿಂಗಳಾಗಿ 200 ರೂಪಾಯಿ ಆಗಿ ಕಟ್ಟಬೇಕಾಗತ್ತೆ. ಅದರದ ಮೇಲೆ ನಾವು ಲೋನ್ ತೊಗೊಂಡು ನಾವು ಯಾವುದೇ ಒಂದು ಬಿಸ್ನೆಸ್ ಮತ್ತು ವ್ಯಾಪಾರವನ್ನು ಮಾಡಬೇಕಾಗತ್ತೆ. ಇದನ್ನ ಯಾವುದೇ ಸಂಘದಲ್ಲಿ ಮತ್ತು ಸೌಲಭ್ಯದಲ್ಲಿ ಕೊಡಲಾಗುವುದಿಲ್ಲ. ನಾವು ಓನಾಗಿ ಇದನ್ನು ಕೊಡಬೇಕು. ಇದಕ್ಕೆ ಕೊಡಬೇಕಾದ ಯಾವುದೇ ಆದ ಡಾಕ್ಯುಮೆಂಟ್ಸ್ಗಳಂದರೆ ಗೃಹಲಕ್ಷ್ಮಿಯ ಒಂದು ರೆಸಿಪ್ಟ್ ಬರುತ್ತೆ. ಅದನ್ನು ಗೃಹಲಕ್ಷ್ಮಿಯ ರೆಸಿಪ್ಟ್ ಒಂದು ಕೊಟ್ಟಾಗ ನಾವು ಗೃಹಲಕ್ಷ್ಮಿಯ ಅರ್ಹರಾಗಿದ್ದೇವೆ ಅಂತ ಕೊಟ್ಟಾಗ ಆವಾಗಲಿಂದ ಲೋನು ಪ್ರೊಸೀಜರ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದ ಖರ್ಚು ವೆಚ್ಚ ಬರುತ್ತೆ ಅಂದರೆ ಫಸ್ಟು ಮಾಡುವಾಗ ಖರ್ಚು ತುಂಬಾ ಬರುತ್ತೆ. ಅಂದರೆ 2,000 ರೂಪಾಯಿ ಒಳಗೆ 200 ರೂಪಾಯಿ ಹಾಗೆ 6 ತಿಂಗಳು ಕಟ್ಟಬೇಕಾಗತ್ತೆ. ಆಮೇಲೆ ಲೋನ್ ಮೇಲೆ ತಿಂಗಳು ಕಟ್ಟಬೇಕಾಗತ್ತೆ. ನೀವು ಮಾಡುವ ಬಿಸ್ನೆಸ್ ಮೇಲೆ ಇವರು ಲೋನ್ ಕೊಡ್ತಾರೆ. ಮೊದಲು 3 ಲಕ್ಷ ಅಂತ ಇತ್ತಿತ್ತು, ಇವಾಗ ನೆಕ್ಸ್ಟು 6 ಲಕ್ಷದವರೆಗೆ ಮಹಿಳೆಯರಿಗೆ ಸೌಲಭ್ಯವನ್ನು ಕೊಡಲು ತೀರ್ಮಾನ ಮಾಡಿದ್ದಾರೆ. ಇನ್ನೊಂದು ಅಪ್ಡೇಟ್ ಏನು ಬಂದಿದೆ ಅಂದರೆ 6 ತಿಂಗಳ ಒಳಗೆ ಇದು ಪ್ರೊಸೀಜರ್ ಆಗುತ್ತಾ. ಆಮೇಲೆ ಇದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಮುಗಿದ ತಕ್ಷಣ ಮಹಿಳೆಯರಿಗೆ ಸಾಲ ಸೌಲಭ್ಯದ ಅಧಿಕಾರವನ್ನು ಹೊಂದಿರುತ್ತಾರೆ. ಯಾರಿಗಾದರೂ ನಮಗೆ ಗೃಹಲಕ್ಷ್ಮಿಯಿಂದ ತುಂಬಾ ಅನುಕೂಲವಾಗಿದೆ. ಎಷ್ಟೊಂದು ಅನುಕೂಲವಾಗಿದೆ. ಮಹಿಳೆಯರು ಹೊರ ಹೋಗಿ ತುಂಬ ದುಡಿಯಲು ಇಚ್ಛೆಪಡುತ್ತಾರೆ. ಎಲ್ಲಾದರೂ ಮಹಿಳೆಯರು ಹೊರಗಡೆ ಹೋಗ್ತಿರ್ಲಿಲ್ಲ. ಮೊದಲೆಲ್ಲ ಮನೆ ಅಂತ ಕೂತ್ಕೊಂತಿದ್ರು. ಇವಾಗ ವ್ಯಾಪಾರ ಅಂಗಡಿ ಮುಂಗಟ್ಟುಗಳಲ್ಲಿ ತಾವೇ ಮೊದಲ ಎತ್ತಿದ ಕೈ ಅಂತ ಮಾಡಿರ್ತಾರೆ. ಯಾಕೆ ಈ ಥರ ಎಲ್ಲ ಮಾಡ್ತಾರೆ? ಮನೆಯಲ್ಲಿ ಗಂಡು ಮಕ್ಕಳು ಒಬ್ಬೊಬ್ಬರು ಕುಡಿತಾರೆ, ಮನೆಯಲ್ಲಿ ಸರಿಯಾಗಿ ತಂದು ಹಾಕಲ್ಲ, ಖರ್ಚು ಮಾಡ್ತಾರೆ. ಮನೆಯಲ್ಲಿ ಹೆಣ್ಮಕ್ಳದ್ದು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಲ್ಲ. ಹೀಗಾಗಿ ಮಹಿಳೆಯರ ಗೃಹಲಕ್ಷ್ಮಿ ಅಂತ ಒಂದು ಸಂಘನೇ ಕಟ್ಟಿದ್ದಕ್ಕೆ ನಮಗೆ ತುಂಬ ಧನ್ಯವಾದಗಳು. ಆದ ಕಾರಣಕ್ಕೆ ನೀವು ಯಾವತ್ತೂ ಲೋನ್ ತೊಗೊಂಡ್ಬಿಟ್ಟು ಅದಕ್ಕೆ ಅಂತ ಖರ್ಚು ಮಾಡೋ ಆಗಿಲ್ಲ. ವ್ಯಾಪಾರಕ್ಕೆ ಅದಕ್ಕೆ ಅಂತ ತೊಗೊಂಡ್ಬಿಟ್ಟು ತುಂಬಾ ಖರ್ಚು ಮಾಡ್ಕೊಳ್ಳಿ. ಖರ್ಚು ಮಾಡಿಕೊಂಡ್ರು ಅಷ್ಟು ಇಷ್ಟು ಅಂತಲ್ಲ, ಅದರದ್ದು ತಕ್ಕಾಗೆ 1 ರೂಪಾಯಿ 1 ಪೈಸಾದಂಗೆ ಬಡ್ಡಿ ಹಾಗೆ ಅವರು ಕೊಡ್ತಾರೆ. 1 ರೂಪಾಯಿ ಬಡ್ಡಿ ಹಾಗೆ ಕೊಟ್ಟರೆ ಹೊರಗಡೆ 3 ರೂಪಾಯಿ ಬಡ್ಡಿ ಹಂಗೆ ತೊಗೊಳ್ಳೋ ಬದಲು ಹಾಗೆ ಕೊಟ್ಟರೆ ಏನು ಜನ ಸುಮ್ಮನೆ ಏನಾದರೂ ಹೇಳ್ಕೊತಾರೆ ಅಂತ ಇಷ್ಟೆಲ್ಲ ಸಾಲ ಸೌಲಭ್ಯವನ್ನು ನಮಗೆ ತಂದು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ನಿಮಗೂ ಈ ಥರ ಏನಾದರೂ ವೀಡಿಯೋಸ್ ಮತ್ತು ಅಪ್ಡೇಟ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಮಹಿಳೆಯರಿಗೆ ತುಂಬ ಅನುಕೂಲವಾದ ವೀಡಿಯೋಸು ಇನ್ಮೇಲೆ ನಾನೇ ಅಪ್ಡೇಟ್ಗಳನ್ನು ದಿನಾಲೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಯಾವಾಗ ಬರುತ್ತೆ, ಎಷ್ಟನೇ ಕಂತು ಅದು ಬರುತ್ತೆ, ಎಷ್ಟನೇ ಲೋನು ಅದೇನಾದರೂ ಬೇಕಾದರೆ ಕಮೆಂಟ್ ಹಾಕಿರಿ ದಯವಿಟ್ಟು. ಕಮೆಂಟ್ಗೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಗೃಹಲಕ್ಷ್ಮಿಯಿಂದ ತುಂಬ ಅನುಕೂಲವಿದೆ.